ದಿನಾಂಕ 19/6/2026ಗೆ ಬ್ರಹ್ಮವಾರ ಚೈಲ್ಡ್ ಡೆವಲಪ್ಮೆಂಟ್ ಪ್ರೊಟೆಕ್ಷನ್ ಆಫೀಸರ್ದು ಸೆಕ್ಷನ್ ಸೂಪರ್ವೈಸರ್ ನಮಗೆ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ಕೊಡ್ತಾರೆ. ನೇಜಾರಲ್ಲಿ ಪೂರ್ಣಿಮಾ ಹಾಗೂ ಪ್ರಕಾಶ್ ಎಂಬ ಒಂದು ಕಪಲ್ ಮನೆಯಲ್ಲಿ ಒಂದು ತಿಂಗಳದ ಮಗು ಇದೆ. ಆ ಮಗು ಅವರದಲ್ಲ, ಅವರು ಅಕ್ರಮವಾಗಿ ಯಾವುದೇ ಪ್ರೊಸೀಜರ್ಸ್ ಇಲ್ಲದೆ ಪಡ್ಕೊಂಡಿರೋದಂತ ಮಾಹಿತಿ ಅವರು ಕೊಡ್ತಾರೆ. ಆ ಮಾಹಿತಿ ಮೇಲೆ ನಾವು FIR ಅನ್ನು ದಾಖಲೆ ಮಾಡಿಕೊಂಡು ತನಿಖೆ ಮಾಡಿದಾಗ ಆ ಮಗುವನ್ನು ಇವರು ಈ ಪೂರ್ಣಿಮಾ ಹಾಗೂ ಪ್ರಕಾಶ್ ಅವರು ರೆಗ್ಯುಲರ್ಲಿ ವಿಸಿಟ್ ಮಾಡ್ತಿರುವಂತ ಒಬ್ರು ಡಾಕ್ಟರ್ ಸುರೇಂದ್ರ ಕಾಮತ್ ಅಂತ ಹೇಳಿ ಅವರ ಕ್ಲಿನಿಕ್ ಅಲ್ಲಿ ಇನ್ನೊಬ್ರು ಕಪ್ಪಳಿಗೆ ಹುಟ್ಟಿರುವಂತ ಮಗುವನ್ನು ಇವರಿಗೆ ಮಾರಿದ ಹಾಗೆ ನಮಗೆ ಮಾಹಿತಿ ತಿಳಿದು ಬಂದಿದೆ. ಆ ಇನ್ನೊಂದು ಕಪ್ಪಳು ಸಂಪತ್ ಹಾಗೂ ಸುಪ್ರೀತಿ ಅಂತ ಹೇಳಿ ಅವರಿಬ್ಬರನ್ನು ಸಹ ನಾವು ಈ ಪ್ರಕರಣದಲ್ಲಿ ಯಾರು ಮಗುವನ್ನು ಮಾರಿದ್ದಾರೆ ಅವರಿಬ್ಬರನ್ನು ಸಹ ಈ ಪ್ರಕರಣದಲ್ಲಿ ನಾವು ವಶಕ್ಕೆ ತಗೊಂಡಿದ್ದೀವಿ. ಅದೇ ರೀತಿ ಪ್ರಕಾಶ್ ಹಾಗೂ ಸುರೇಂದ್ರ ಕಾಮತ್ ಈ ಡಾಕ್ಟರ್ ಇವರಿಬ್ಬರನ್ನು ಸಹ ನಾವು ಈ ಪ್ರಕರಣದಲ್ಲಿ ನಾವು ಅರೆಸ್ಟ್ ಮಾಡಿದ್ದೀವಿ. ತನಿಖೆ ಮುಂದುವರಿಯಲಾಗ್ತಿದೆ. ಇದರಲ್ಲಿ ಎಷ್ಟು ಅಮೌಂಟಿಗೆ ಮಾರಿದ್ದಾರೆ ಮತ್ತೆ ಯಾವ ರೀತಿಯಲ್ಲಿ ಡಾಕ್ಯುಮೆಂಟ್ಸ್ ಅನ್ನು ಬರ್ತ್ ಸರ್ಟಿಫಿಕೇಟ್ ಮತ್ತೆ ಡೆಲಿವರಿ ಆಗದಿದ್ರು ಡೆಲಿವರಿ ಆಗಿದೆ ಅಂತ ರೀತಿಯಲ್ಲಿ ಡಾಕ್ಯುಮೆಂಟೇಶನ್ ಕ್ರಿಯೇಟ್ ಮಾಡಿದ್ದಾರೆ, ಅದೆಲ್ಲ ಯಾವ ರೀತಿಯಲ್ಲಿ ಮಾಡಿದ್ದಾರೆ ಅಂತ ಮತ್ತೆ ತನಿಖೆಯಲ್ಲಿ ಮುಂದುವರಿದಾಗ ಗೊತ್ತಾಗ್ತದೆ. ಸದ್ಯಕ್ಕೆ 4 ಜನ ಆರೋಪಿಗಳನ್ನು ನ್ಯಾಯಾಲಯ ಮುಂದೆ ಹಾಜರುಪಡಿಸಿ ಕಸ್ಟಡಿಗೆ ಕಳಿಸಲಾಗಿದೆ. ಮುಂದೆ ತನಿಖೆಯಲ್ಲಿ ಫರ್ದರ್ ಕರಾವಳಿ ನಾಡಿ ಸುದ್ದಿ ಸಂತೆಯಲ್ಲಿ ಸತ್ಯದ ಜ್ಯೋತಿ.